ವಿಟಮಿನ್ ಬಿ, ಸ್ಪೆಷಲಿ ಅದರಲ್ಲಿ ವಿಟಮಿನ್ ಬಿ1, ಅದನ್ನ ನಾವು ಥಯಾಮಿನ್ ಅಂತ ಕೂಡ ಕರಿತೀವಿ. ಸೊ ಇದರ ಕೊರತೆ ಆದಾಗ ಆಂಗ್ಸೈಟಿ ಅಥವಾ ಪ್ಯಾನಿಕ್ ಅಟ್ಯಾಕ್ಸ್, ಪಾಲ್ಪಿಟೇಷನ್ಸ್, ಯಾವಾಗಲೂ ಟೈರ್ಡ್, ಫಟಿಗ್ ಅನ್ಸೋದು, ಈ ತರದ ಲಕ್ಷಣಗಳು ಕಾಣಿಸೋ ಚಾನ್ಸಸ್ ಇರುತ್ತೆ. ವಿಟಮಿನ್ ಬಿ1 ನ ರಿಕ್ವೈರ್ಮೆಂಟ್ ಪ್ರತಿದಿನ ಬರೀ 1 mg ಅಷ್ಟೇ ಇರುತ್ತೆ. ಸೊ ಇದಕ್ಕಿರೋ ಒಳ್ಳೆ ವೆಜಿಟೇರಿಯನ್ ಸೋರ್ಸಸ್ ನಾನು ತಿಳಿಸ್ಕೊಡ್ತೀನಿ. ನಾನ್ ವೆಜಿಟೇರಿಯನ್ ನ ಯಾಕೆ ಕವರ್ ಮಾಡ್ತಾ ಇಲ್ಲ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ತರದ ನಾನ್ ವೆಜ್ ಸೋರ್ಸಸ್ ಅಲ್ಲಿ ವಿಟಮಿನ್ ಬಿ1 ನಾವು ಈಸಿಲಿ ಪಡ್ಕೊಬಹುದು. ಬಟ್ ಪ್ರಾಬ್ಲಮ್ ಇರೋದು ವೆಜಿಟೇರಿಯನ್ಸ್ ಅಲ್ಲಿ. ಸೊ ಅವರು ಈ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಹುದು. ಜೊತೆಗೆ ಕೆಲವೊಂದು ಸೀಡ್ಸ್, ಸ್ಪೆಷಲಿ ಸನ್ಫ್ಲವರ್ ಸೀಡ್ಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್ ಅಂತ ಏನ್ ಸಿಗುತ್ತಲ್ಲ, ಅದನ್ನ ಕೂಡ ಬಳಸಬಹುದು. ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ಬಟಾಣಿ ಪದಾರ್ಥಗಳೇನಿರುತ್ತಲ್ಲ, ಲೆಗ್ಯೂಮ್ಸ್ ಅಂತ ಏನ್ ಹೇಳ್ತೀವಿ, ಇವೆಲ್ಲ ಒಳ್ಳೆ ಸೋರ್ಸಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಆಗ್ಲೇ ಹೇಳಿದಾಗೆ ಇದರ ಡೈಲಿ ರಿಕ್ವೈರ್ಮೆಂಟ್ ಬರೀ 1 ಮಿಲಿಗ್ರಾಮ್ ಅಂತ ಹೇಳಿದೆ ನಾನು. ಆದ್ರೂ ಇದರ ಕೊರತೆ ಆಗ್ಬೋದಾ ಅಂತ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳಿಗೆ ಎಕ್ಸೆಸಿವ್ ಆಗಿ ಪಾಲಿಶ್ ಮಾಡ್ತಿರೋದ್ರಿಂದ ಅವುಗಳಲ್ಲಿ ಸಿಕ್ತಿದ್ದಂತ ವೈಟಮಿನ್ ಬಿ1 ಕಡಿಮೆ ಆಗುತ್ತೆ. ಆದಷ್ಟು ಅನ್ಪಾಲಿಶ್ಡ್ ಸೀರಿಯಲ್ಸ್ ನ ಬಳಸಕ್ಕೆ ಟ್ರೈ ಮಾಡಿ. ಜೊತೆಗೆ ಈಗಲೇ ಹೇಳಿರೋ ಫುಡ್ ಸೋರ್ಸಸ್ ಅನ್ನ ಕೂಡ ಯೂಟಿಲೈಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.